ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಸ್ನೇಹಿತರೆ, ನಿಮ್ಮ ಕೂದಲು ಉದುರುತ್ತಾ ಇದ್ದು ನಿಮ್ಮ ಕೂದಲು ಬಿಳಿ ಆಗ್ತಾ ಇದ್ದರೆ, ಕೂದಲು ಮತ್ತೆ ಕಪ್ಪಾಗಬೇಕು ಅಂತ ನೀವು ಅಂದ್ಕೊಳ್ತಿದ್ರೆ, ಜೊತೆಗೆ ಡ್ಯಾಂಡ್ರಫ್ ನಿವಾರಣೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಅದಕ್ಕೆ ಯಾವುದ್ಯಾವುದೋ ಪ್ರಾಡಕ್ಟನ್ನು ತೊಗೊಳ್ತಾ ಇದ್ದರೆ ನೀವು ದುಡ್ಡನ್ನು ಖರ್ಚು ಮಾಡಿ ಅದನ್ನು ಇವತ್ತಿಗೆ ನಿಲ್ಲಿಸಿ ಈ ಒಂದು ಓಮ್ ರೆಮಿಡಿಯನ್ನು ಟ್ರೈ ಮಾಡಿ. ಒಂದೇ ₹1 ಕೂಡ ಖರ್ಚಿಲ್ಲದೆ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇದರಿಂದ ಕೂದಲು ರೇಷ್ಮೆಯಂತೆ ಕಪ್ಪಾಗಿ ಬೆಳೆಯುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಕೂದಲು ರೇಷ್ಮೆಯಂತೆ ಆಗುತ್ತೆ. ಹಾಗಿದ್ರೆ ಈ ಸಿಂಪಲ್ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ರೆಮಿಡಿಯನ್ನು ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಈರುಳ್ಳಿ ಬೇಕಾಗುತ್ತೆ. ನಾನು ಚಿಕ್ಕದು 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ ನೀವು 2 ಈರುಳ್ಳಿಯನ್ನು ತೊಗೊಳ್ಳಿ, ಸಾಕಾಗುತ್ತೆ. ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿಯಲ್ಲಿ ಉತ್ತಮವಾದ ಪೌಷ್ಟಿಕ ಸತ್ವ ಇರೋದ್ರಿಂದ ಅದು ನಮ್ಮ ಕೂದಲು ಗಟ್ಟಿಯಾಗಿ ಅಂದರೆ ಸದೃಢವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕೂದಲು ಕಪ್ಪಾಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿರುವಂತಹ ಸಾವಯವ ಗುಣ ನಮ್ಮ ತಲೆ ಕೂದಲಿನ ಬುಡದಲ್ಲಿ ಇರುವಂತಹ ಡ್ಯಾಂಡ್ರಫನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಉದುರಿರುವಂಥ ಕೂದಲು ಕೂಡ ಮತ್ತೆ ಬೆಳೆಯೋದಕ್ಕೆ ಈರುಳ್ಳಿಯನ್ನು ನಾವು ಬಳಸಬೇಕಾಗತ್ತೆ ನಮ್ಮ ಕೂದಲಿಗೆ. ಈಗಾಗಲೇ ಒಂದೊಂದು ಬಿಳಿ ಕೂದಲು ಶುರುವಾಗಿದೆ ಅಂದರೆ ನೀವು ಈರುಳ್ಳಿಯನ್ನು ನಿಮ್ಮ ಕೂದಲಿಗೆ ಬಳಸೋದ್ರಿಂದ ಕೂದಲು ಮತ್ತೆ ಕಪ್ಪಾಗಿ ಬೆಳೆಯುತ್ತೆ ಸ್ನೇಹಿತರೆ. ಕೂದಲು ರೇಷ್ಮೆಯಂತೆ ಆಗುತ್ತೆ. ಒಟ್ಟಾರೆ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಈರುಳ್ಳಿಯನ್ನು ಬಳಸಬೇಕಾಗತ್ತೆ. ನೋಡಿ, ಈಗ ಇದನ್ನು ಒಂದು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಳ್ಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಯಾಕೆಂದರೆ ಈರುಳ್ಳಿಯಲ್ಲೇ ನೀರಿನ ಅಂಶ ಇರುತ್ತೆ. ನೋಡಿ, ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಮಗೆ ಈರುಳ್ಳಿಯ ರಸ ಮಾತ್ರ ಬೇಕಾಗತ್ತೆ. ಎಷ್ಟು ರಸ ಬರುತ್ತೋ ಅಷ್ಟನ್ನು ತಗೊಳ್ಳೋಣ. ತುಂಬ ಚಿಕ್ಕ ಕೂದಲಿದೆ ಅಂದರೆ ಒಂದೇ ಒಂದು ಈರುಳ್ಳಿ ಸಾಕಾಗುತ್ತೆ. ಕೂದಲು ದೊಡ್ಡದಾಗಿದೆ, ಉದ್ದ ಇದೆ ಅಂತಂದರೆ ನೀವು 2 ಈರುಳ್ಳಿಯನ್ನು ತಗೊಳ್ಳಿ. ನೋಡಿ, ಈರುಳ್ಳಿ ರಸವನ್ನು ನಾನಿವಾಗ ತೊಗೊಂಡಿದ್ದೀನಿ. ಡ್ಯಾಂಡ್ರಫ್ ಸಮಸ್ಯೆ ಇದೆ, ತುಂಬ ನೆವೆ ಆಗ್ತಿರುತ್ತೆ, ಗಾಯಗಳಾಗ್ಬಿಡುತ್ತೆ ಅದರಿಂದ ನಮಗೆ ಅಂತನೋರು ಕೂಡ ಇದನ್ನು ಬಳಸ್ಬೋದು. ನಿಮ್ಮ ತಲೆಯ ಬುಡದಲ್ಲಿ ಆಗಿರುವಂತಹ ಇನ್ಫೆಕ್ಷನ್ಸನ್ನು ಇದು ನಿವಾರಣೆ ಮಾಡುತ್ತೆ. ನೋಡಿ, ನಂತರ ಇದಕ್ಕೆ ನಾನು 1 ಚಮಚದಷ್ಟು ಹರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ನಮ್ಮ ಕೂದಲು ಸದೃಢವಾಗಿ ಗಟ್ಟಿಮುಟ್ಟಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ನಂತರ ಅಲೋವೆರಾ ಬೇಕಾಗುತ್ತೆ. ಫ್ರೆಶ್ ಅಲೋವೆರಾ ಇದ್ದರೆ ಹಾಕ್ಕೊಳ್ಳಿ, ಅಥವಾ ರೆಡಿ ಅಲೋವೆರಾ ಇದ್ದರೂ ಕೂಡ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಫ್ರೆಶ್ ಅಲೋವೆರಾವನ್ನು ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾವನ್ನು ನೀವು ಕಟ್ ಮಾಡಿ ತೊಗೊಂಡು ಬಂದ ತಕ್ಷಣ ಅದನ್ನು ಹಾಗೆ ಅದರಲ್ಲಿ ಎಲ್ಲೋ ಒಂದು ಹಳದಿ ಲೋಳೆ ಇರುತ್ತೆ, ಅದು ಹೋಗಬೇಕು. ಅದು ಹೋಗೋವರೆಗೂ ನೀವು ಹಾಗೆ ಅದನ್ನು ನಿಲ್ಲಿಸಿ ಇಡಬೇಕು. ನಂತರ ಅದನ್ನು ನೀವು ಬಳಸಬೇಕು. ನೋಡಿ, ಈ ರೀತಿ ಸ್ಪೂನಿಂದ ನೀವು ಅಲೋವೆರಾ ಜೆಲ್ಲನ್ನು ತೊಗೊಂಡ್ರೆ ಅದು ಕ್ಲೀನಾಗಿ ಜೆಲ್ ಥರನೇ ಬರುತ್ತೆ, ಗಟ್ಟಿಯಾಗಿ ಬರೋದಿಲ್ಲ. ನಾವು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆವಾಗ ಮತ್ತೆ ನಾವು ಇದನ್ನು ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲೋವೆರಾಯಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಅಲೋವೆರಾವನ್ನು ಬಳಸೋದ್ರಿಂದ ಕೂದಲು ರೇಷ್ಮೆಯಂತೆ ಆಗುತ್ತೆ. ನ್ಯಾಚುರಲಾಗಿ ನಮ್ಮ ಒಂದು ಕೂದಲನ್ನು ಇದು ಮಾಯಿಶ್ಚರೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ನಿಮ್ಮ ಕೂದಲಿಗೆ ಅಲೋವೆರಾವನ್ನು ಬಳಸೋದಕ್ಕೆ ಶುರು ಮಾಡಿ. ಕೂದಲು ಆರೋಗ್ಯವಾಗೂ ಇರುತ್ತೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಕೂದಲುದ್ರ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೆರಾ ಜೆಲ್ಲಿಗಿದೆ. ನೋಡಿ, ಈಗ ಜೆಲ್ಲನ್ನು ತೊಗೊಂಡಿದ್ದೀನಿ. ಎಷ್ಟು ಜೆಲ್ಲನ್ನಾದರೂ ನೀವು ಬಳಸ್ಬೋದು, ಇಷ್ಟೇ ಅಂತ ಇಲ್ಲ. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್ ಎಷ್ಟು ಹಾಕ್ಕೊಂಡ್ರೂ ಒಳ್ಳೆಯದೇ. ಇದು ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಏನಾದರೂ ತೊಂದರೆ ಆಗುತ್ತೆ ಅನ್ನೋದೇನಿಲ್ಲ. ಜಾಸ್ತಿ ತೊಗೊಂಡಷ್ಟು ಒಳ್ಳೆಯದೇ, ಕೂದಲು ಇನ್ನೂ ಜಾಸ್ತಿ ಸಿಲ್ಕಿ ಆಗುತ್ತೆ. ಈಗ ನೋಡಿ, ಈರುಳ್ಳಿ ರಸದೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಕೂಡ ಹಾಕಿದ್ದೀನಿ ನಾನು. ಹರಳೆಣ್ಣೆ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆಯನ್ನೇ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಟನ್ನ ಸಹಾಯದಿಂದ ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಬಿಟ್ಟು 2 ಗಂಟೆ ಹಾಗೆ ಬಿಡಿ. 2 ಗಂಟೆ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಿ. ಕೂದಲನ್ನು ವಾಶ್ ಮಾಡುವಾಗ ಸೀಗೆಕಾಯಿಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಸೀಗೆಕಾಯಿ ಬಳಸೋದ್ರಿಂದ ಕೂದಲು ಉದುರೋದಿಲ್ಲ, ಜೊತೆಗೆ ಕೂದಲು ಬೇಗ ಬಿಳಿ ಆಗೋದಿಲ್ಲ, ಕೂದಲು ರಫ್ ಕೂಡ ಆಗೋದಿಲ್ಲ. ಈ ಎಣ್ಣೆಯನ್ನು ಹಾಕಿಬಿಟ್ಟು ಈ ಒಂದು ಮಿಶ್ರಣವನ್ನು ಹಾಕಿಬಿಟ್ಟು ನಿಮ್ಮ ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು 2 ಗಂಟೆ ಬಿಟ್ಟು ನೀವು ಸ್ನಾನ ಮಾಡಿ. ನೀವು ವಾರಕ್ಕೆ 1 ದಿನ ಇದನ್ನು ಟ್ರೈ ಮಾಡಿ. ನಿಮ್ಮ ಕೂದಲುದ್ರ ಸಮಸ್ಯೆ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮಹಿಳೆಯರು ಪುರುಷರು ಇಬ್ಬರು ಇದನ್ನು ಬಳಸಬಹುದು.
ತುಂಬ ಒಳ್ಳೆಯ ರೆಮಿಡಿ. ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತಲೆ ಹೊಟ್ಟು ನಿವಾರಣೆ ಆಗೋದಕ್ಕೂ ಕೂಡ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.